ಮನುಷ್ಯ ಸತ್ತೋಗಿದಾನ ಅಥವಾ ಮನುಷ್ಯತ್ವ ಸತ್ತೋಗಿದೆಯಾ ನನಗೇನು ಗೊತ್ತಾಗ್ತಾ ಇಲ್ಲ. ಸಾವಿರಾರು ಜನ ಓಡಾಡುವಂತ ಸ್ಥಳದಲ್ಲಿ ಒಬ್ರು ಮಹಿಳೆ ಸಾವು ಬದುಕಿನ ಮಧ್ಯೆನೆ ಹೋರಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ, ಮಾನವರ ಜೀವಿತವೇ. ಅದೇ ಜಾಗದಲ್ಲಿ ನಮ್ಮ ಫ್ಯಾಮಿಲಿಯವರು, ಅಕ್ಕನೋ, ತಂಗಿನೋ, ಸಂಬಂಧಿಕರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ನಾವೆಲ್ಲ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತೀವಲ್ವಾ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ, ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ. ಕೈ ತುಂಬ ಇದ್ದೋಣಿಯೋಗಿ ಕಳೆವರೆಗೂ ಬೇಡೋಣಿ ಜೋಗಿ, ಕಳೆವರೆಗೂ ಬೇಡೋಣಿ ಜೋಗಿ. ಮನುಷ್ಯ ಸತ್ತೋಗಿದಾನ ಅಥವಾ ಮನುಷ್ಯತ್ವ ಸತ್ತೋಗಿದೆಯಾ ನನಗೇನು ಗೊತ್ತಾಗ್ತಾ ಇಲ್ಲ. ಈ ದೃಶ್ಯ ನೋಡಿದ್ಮೇಲಂತೂ ಮನ್ಸಿಗೆ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಸಾವಿರಾರು ಜನ ಓಡಾಡುವಂತ ಸ್ಥಳದಲ್ಲಿ ಒಬ್ರು ಮಹಿಳೆ ಸಾವು ಬದುಕಿನ ಮಧ್ಯೆನೆ ಹೋರಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಒಳ್ಳೆಯವರ ಕೆಟ್ಟವರ ಅದು ಬೇಡ, ಮನುಷ್ಯತ್ವ ಮಾನವೀಯತೆ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ. ಅವ್ರಿಗೆ ಎಂತ ಶತ್ರುಗಳೇ ಆಗಿದ್ರು ಕೂಡ ಸಾಯೋ ಪರಿಸ್ಥಿತಿಯಲ್ಲಿ ಬಾಯಿಗೆ ನೀರು ಬಿಡಬೇಕು ಅಂತೇಳಿ ಭಗವಂತ ಹೇಳ್ತಾನೆ. ಅದೇ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು ಕೂಡ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿ ಓಡಾಡ್ತಿದ್ರು ಕೂಡ ಯಾರು ಕೂಡ ಅವರ ನೆರವಿಗೆ ಬರಲಿಲ್ಲ. ಅವರ ಒಂದು ದುರ್ಸ್ಥಿತಿನ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಆಗಲಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಅಸಹಾಯಕ ಸ್ಥಿತಿಯಲ್ಲಿ ದುರ್ಸ್ಥಿತಿಯಲ್ಲಿ ರಸ್ತೆಯಲ್ಲಿ ಮಲಗಿದಾಗ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಯೋಚನೆ ಮಾಡದೆ ಸಹಾಯ ಮಾಡಿ. ಯಾಕಂತ ಹೇಳಿದ್ರೆ ಅದೇ ಜಾಗದಲ್ಲಿ ನಮ್ಮ ಫ್ಯಾಮಿಲಿಯವರೋ, ಅಕ್ಕನೋ, ತಂಗಿನೋ, ಸಂಬಂಧಿಕರೋ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಾವೆಲ್ಲ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತೀವಲ್ವ. ಸೊ ಇದನ್ನು ಅದೇ ರೀತಿ ಅಂತ ನಾವೆಲ್ಲ ಭಾವಿಸ್ಬೇಕಾಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ಮಹಿಳೆ ಯಾರಂತ ನನಗೆ ಗೊತ್ತಿಲ್ಲ. ಸೊ ಇವರ ಒಂದು ದುಸ್ಥಿತಿ ನಿಜವಾಗ್ಲೂ ಇಟ್ಕೊಳಪ್ಪ. ಇವರು ಯಾರು ಏನು ಯಾವ ಮಾಹಿತಿನೂ ಗೊತ್ತಿಲ್ಲ ನನಗೆ. ನನಗೇನು ಸಂಬಂಧಿಕರು ಅಲ್ಲ, ಬಂಧುನೂ ಅಲ್ಲ, ಬಳಗನೂ ಅಲ್ಲ. ಮಾನವೀಯತೆ, ಮನುಷ್ಯತ್ವ. ಯಾವೂರು? ಯಾವೂರಮ್ಮ ನಿಮ್ಮದು? ಯಾವೂರು? ಯಾವೂರು ನಿಮ್ಮದು? ಯಾವೂರು ಗೊತ್ತಿಲ್ವಾ? ಸೊ ದಯವಿಟ್ಟು ಇವರ ಪರಿಸ್ಥಿತಿ ಹೇಗಿತ್ತು ಅಂತ ನೀವೆಲ್ಲ ವಿಡಿಯೋದಲ್ಲೇ ಗಮನಿಸ್ಬೋದು. ನಿಜವಾಗ್ಲೂ ಮನುಷ್ಯರು ಪ್ರಾಣಿಗಳಿಗಿಂತ ಕ್ರೂರವಾಗಿ ಬದುಕೋದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಅಲ್ಲಿ ಬಿದ್ದಿದ್ದ ಸ್ಥಿತಿ, ಅವ್ರು ಇದ್ದಿದ್ದ ಸ್ಥಿತಿ, ನರಳಾಡ್ತಿದ್ದ ಸ್ಥಿತಿ, ನೀರು ಕೊಡೋರು ದಿಕ್ಕಿಲ್ಲ, ಊಟ ಕೇಳಿರೋ ಎಷ್ಟು ದಿನ ಆಯಿತು ಅಮ್ಮ ಊಟ ಮಾಡಿ ನೀರು ಕುಡ್ದು. ಗೊತ್ತಿಲ್ಲ ಅವ್ರು ಒಳ್ಳೆಯವರ ಕೆಟ್ಟವರ, ನನಗೇನು ಗೊತ್ತಿಲ್ಲ. ಬಟ್ ಮಾನವೀಯತೆಯಿಂದ ಇಲ್ಲಿ ಕರ್ಕೊಂಬರೋ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇವ್ರು ಯಾರು ಏನು ನನಗೆ ಸರಿಯಾದ ಮಾಹಿತಿ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರಿಗೆ ಯಾರಿಗಾದ್ರೂ ತಲುಪ್ಬೋದು. ಇವರು ತಾವರೆಕೆರೆ ಹತ್ರ ಹೆಂಗೆ ಬಂದರು ನನಗೆ ಗೊತ್ತಿಲ್ಲ. ಯಾವೂರಮ್ಮ? ಯಾವೂರು? ಹಾಂ ಯಾವೂರು? ಹಾಂ ಕಮಲಾನಗರನಾ? ಯಾವೂರು ನಿಮ್ಮ ಹೆಸರೇನು?
ಕನ್ಯಾಕುಮಾರಿ. ನಿಮ್ಮ ಹೆಸರು? ನಿಮ್ಮ ಹೆಸರು ಕನ್ಯಾಕುಮಾರಿನಾ? ಊರು ಯಾವುದು? ಹಾ, ಯಾವುದು? ಭಕ್ತರಸಳ್ಳಿನಾ? ಯಾವ ಊರು ನಿಮ್ದು? ಸ್ನೇಹಿತರೆ, ಅವ್ರಿಗೆ ಸರಿಯಾಗಿ ಮಾತಾಡೋ ಸ್ಥಿತಿಯಲ್ಲಿ ಅವರಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡೋ ಅಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ. ಇವ್ರ ಬಗ್ಗೆ ಏನಾರು ಹೆಚ್ಚಿನ ಮಾಹಿತಿ ಇದ್ದರೆ ಜನಸ್ನೇಹಿ ಆಶ್ರಮಕ್ಕೆ ತಿಳಿಸ್ಕೊಡಿ. ನಮ್ಮ ತಾವರೆಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಇವ್ರನ್ನ ಕರ್ಕೊಂಬಂದಿರ್ತೀವಿ. ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಮನುಷ್ಯ ಜನ್ಮ ಇಲ್ಲಿಗೆ ಕೊನೆ ಆಗಲಿ, ನಂದಾಗಲಿ, ಇವ್ರದ್ದಾಗಲಿ, ನಿಮ್ಮದಾಗಲಿ ನಂಗೆ ಗೊತ್ತಿಲ್ಲ. ನನಗಂತೂ ಮನುಷ್ಯ ಜನ್ಮದ ಅವಶ್ಯಕತೆ ಇಲ್ಲ. ಸೊ ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಒಳ್ಳೇದಾಗಲಿ ಎಲ್ರಿಗೂ. ಶನೀಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.